ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 3-4 ದಿನಗಳಿಂದ ನೀವು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ವಿಚಾರವನ್ನು ನೋಡ್ತಾ ಇರಬಹುದು. ಭಾರತದ ಮೇಲೆ ಜಪಾನ್ ನಿರ್ಬಂಧವನ್ನು ವಿಧಿಸುತ್ತೆ, ಆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಭಾರತಕ್ಕಿದು ನಿಜಕ್ಕೂ ಆಘಾತಕಾರಿಯಾದಂತಹ ವಿಚಾರ. ಯಾಕೆಂತಂದ್ರೆ ಭಾರತ ಮತ್ತು ಜಪಾನ್ ಅತ್ಯಂತ ಮಿತ್ರ ದೇಶಗಳು. ಎರಡೂ ದೇಶಗಳ ನಡುವೆ ಉತ್ತಮ ವ್ಯಾಪಾರ ಸಂಬಂಧ ಇದೆ, ಬೇರೆ ರೀತಿಯ ಕೊಡುಕೊಳ್ಳುವಿಕೆಯೂ ಕೂಡ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಜಪಾನ್ ಭಾರತದ ಮೇಲೆ ನಿರ್ಬಂಧ ವಿಧಿಸೋದಾ ಹೀಗಂತ ಕೆಲವರು ಯೋಚಿಸಿದ್ದಿರಬಹುದು. ಆದರೆ ಮಿತ್ರರೇ, ಈಗ ಜಪಾನ್ ಆ ನಿರ್ಧಾರವನ್ನು ಕೈಗೊಂಡಿದೆ. ಭಾರತದ ಮೇಲೆ ಜಪಾನ್ ನಿರ್ಬಂಧವನ್ನು ವಿಧಿಸಿದೆ. ಭಾರತ ಮಾತ್ರ ಅಲ್ಲ, ಇತರೆ 4 ದೇಶಗಳ ಮೇಲೂ ಕೂಡ ಜಪಾನ್ ನಿರ್ಬಂಧವನ್ನು ವಿಧಿಸಿದೆ. ಮಿತ್ರರೇ, ಯಾಕೋಸ್ಕರವಾಗಿ ಜಪಾನ್ ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತು? ಇದು ಭಾರತದ ಎಕಾನಮಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಯಾವ ರೀತಿಯ ನಿರ್ಬಂಧ ಅದು? ಯಾವ ಕಾರಣಕ್ಕಾಗಿ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಸ್ಯಾಂಕ್ಷನ್ ಅನ್ನುವಂತಹ ಪದ ಬಂದ ತಕ್ಷಣ ನಮಗೆ ನೆನಪಾಗೋದು ಯಾವ ದೇಶ? ಅಮೆರಿಕ. ಇವತ್ತು ಯಾವುದೇ ಯುದ್ಧ ಆಗಲಿ, ಏನೇ ಬಿಕ್ಕಟ್ಟು ಎದುರಾಗಲಿ, ಮೊದಲಿಗೆ ಅಮೆರಿಕ ಸ್ಯಾಂಕ್ಷನ್ ಅನ್ನು ವಿಧಿಸುತ್ತೆ. ಅದಕ್ಕಷ್ಟು ಮಹತ್ವವೂ ಇರುತ್ತೆ. ಅಮೆರಿಕ ಸ್ಯಾಂಕ್ಷನ್ ವಿಧಿಸುತ್ತೆ ಅಂತಂದ್ರೆ ಎಲ್ಲ ದೇಶಗಳು ಭಯಗೊಳ್ತವೆ. ಆದರೆ ಸ್ಯಾಂಕ್ಷನ್ ವಿಚಾರದಲ್ಲಿ ಬೇರೆ ದೇಶಗಳ ಹೆಸರನ್ನು ನಾವು ಕೇಳೋದಿಲ್ಲ. ಇದಕ್ಕೆ ಅನೇಕ ಕಾರಣ ಇದೆ. ಸ್ಯಾಂಕ್ಷನ್ ಅನ್ನು ಯಾರು ವಿಧಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅವರ ಸಾಮರ್ಥ್ಯವೂ ಕೂಡ ಮುಖ್ಯ ಅಲ್ವಾ? ಈಗ ಪಾಕಿಸ್ತಾನ ಕೂಡ ಸ್ಯಾಂಕ್ಷನ್ ಅನ್ನು ವಿಧಿಸಬಹುದು. ಹಾಗಂತ ಮಾತ್ರಕ್ಕೆ ಅದಕ್ಕೆ ವ್ಯಾಲ್ಯೂ ಏನು? ಪಾಕಿಸ್ತಾನದ ಜೊತೆಗೆ ಯಾರು ವ್ಯಾಪಾರ ಸಂಬಂಧವನ್ನು ಇಟ್ಕೊಳ್ತಾರೆ? ಪಾಕಿಸ್ತಾನದ ವಿಧಿಸಿದಂತಹ ಸ್ಯಾಂಕ್ಷನ್ಗೆ ಅಷ್ಟು ಮಹತ್ವವೇ ಬರೋದಿಲ್ಲ. ಆದರೆ US ಹಾಗಲ್ಲ. ದೊಡ್ಡ ದೈತ್ಯವಾದಂತಹ ಎಕಾನಮಿ. ಯಾವ ದೇಶವನ್ನು ಬೇಕಾದರೂ ಅವರು ಕೆಳಹಂತಕ್ಕೆ ತರಬಹುದು, ಯಾವ ದೇಶವನ್ನು ಬೇಕಾದರೂ ಮೇಲೆತ್ತಬಹುದು. ಅಷ್ಟು ಕೆಪಾಸಿಟಿ ಇದೆ. ಅದು ಅವರ ಎಕಾನಮಿಗಿರುವಂತಹ ಕೆಪಾಸಿಟಿ. ಹೀಗಾಗಿ US ಸ್ಯಾಂಕ್ಷನ್ಗೆ ಅಷ್ಟು ಮಹತ್ವ ಇದೆ. ಈಗ ಮಿತ್ರರೇ, ಜಪಾನ್ ಕೂಡ ಸ್ಯಾಂಕ್ಷನ್ ವಿಧಿಸ್ತಾ ಇದೆ. ಜಪಾನ್ ಸ್ಯಾಂಕ್ಷನ್ಸ್ಗೆ ಏನಾದರೂ ಮಹತ್ವ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಜಪಾನ್ ಕೂಡ ದೊಡ್ಡ ಎಕಾನಮಿನೇ. ಜಪಾನ್ ಪುಟ್ಟ ದೇಶವಾಗಿರಬಹುದು, ಆದರೆ ಎಕಾನಮಿಗೆ ಸ್ಟ್ರೆಂತ್ ಇದೆ. ಹೀಗಾಗಿ ಈಗ ಜಪಾನ್ ಸ್ಯಾಂಕ್ಷನ್ಸ್ ಅನ್ನು ವಿಧಿಸ್ತಾ ಇದೆ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಅದರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಮಾಡ್ತೀನಿ. ಜಪಾನ್ ಭಾರತದ ಒಂದು ಕಂಪನಿಯ ಮೇಲೆ ಸ್ಯಾಂಕ್ಷನ್ ವಿಧಿಸಿದ್ದೇ ಹೊರತು ಭಾರತದ ಮೇಲಲ್ಲ. ಭಾರತಕ್ಕೊಂದರ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಂತೆ ಮಾಡಿದೆ ಜಪಾನ್. ನಿಮಗೆಲ್ಲ ಗೊತ್ತೇ ಇದೆ, ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧ ಶುರುವಾದ ಮೇಲೆ ಜಿಯೋಪೊಲಿಟಿಕಲಿ ಅನೇಕ ಬದಲಾವಣೆಗಳಾಗಿದೆ. ಯಾರ ಜೊತೆಗಿದ್ದಾರೆ, ಯಾರ ಜೊತೆಗೆ ಹೋಗ್ತಾ ಇದ್ದಾರೆ, ಇದನ್ನು ನಿರ್ಧರಿಸುವಂತಹದ್ದೇ ಕಷ್ಟ. ಇವತ್ತು ಒಂದು ದೇಶ ಈ ಗ್ರೂಪ್ನ ಜೊತೆಗಿದೆ ಅಂತಂದ್ರೆ ನಾಳೆ ಆ ದೇಶ ಆ ಗ್ರೂಪ್ನ ಜೊತೆಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಾವಣೆಗಳು ಆಗ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಮಿತ್ರರೇ, ಜಪಾನ್ ಮೊದಲಿನಿಂದಲೂ ಕೂಡ ರಷ್ಯಾವನ್ನು ವಿರೋಧಿಸುವಂತಹ ದೇಶ. ಈಗ ಮತ್ತಷ್ಟು ವಿರೋಧ ಮಾಡ್ತಾ ಇದೆ. ಮೊದಲೇ ಅವ್ರಿಗೆ ದ್ವೇಷ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಈಗ ಜಪಾನ್ ಏನ್ ತೀರ್ಮಾನ ಮಾಡಿದೆ ಅಂತಂದ್ರೆ, ಭಾರತ ಸೇರಿದಂತೆ ಒಟ್ಟು 5 ದೇಶಗಳ 11 ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಕಾರಣ ಏನು? ಈ ಕಂಪನಿಗಳು ರಷ್ಯಾದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿದ್ದಾವೆ. ವ್ಯಾಪಾರ ಸಂಬಂಧ ಅಂತಂದ್ರೆ ರಷ್ಯಾ ಏನು ಯುದ್ಧ ಮಾಡ್ತಾ ಇದೆ ಅದಕ್ಕೆ ನೇರವಾದ ಸಂಪರ್ಕ ಇದೆ ಅಂತ ಜಪಾನ್ನ ಆರೋಪ. ಹೀಗಾಗಿ ಒಟ್ಟು 11 ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಈ 11 ಕಂಪನಿಗಳ ಪೈಕಿ ಭಾರತದ್ದು ಕೂಡ ಒಂದಿದೆ. ಭಾರತದ C2 ಮೈಕ್ರೋ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಮೂಲದ ಕಂಪನಿ. ಇದು ಏನು ಸಣ್ಣ ಕಂಪನಿ ಅಲ್ಲ, ದೊಡ್ಡ ಕಂಪನಿಯೇ. ಬಹಳ ಹೆಸರುವಾಸಿಯಾದಂತಹ ಕಂಪನಿ ಇದು. ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಹಾಗೆ IIT ಮದ್ರಾಸ್ ಇದರ ಜೊತೆಗೆಲ್ಲ ಇದು ಸಹಯೋಗವನ್ನು ಹೊಂದಿದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಅಂದ್ರೆ ಭಾರತ ಸರ್ಕಾರದ ಜೊತೆಗೆ ಇವರ ಒಪ್ಪಂದ ಇದೆ. ಅಷ್ಟು ದೊಡ್ಡದಾದಂತಹ ಕಂಪನಿ. ಈ ಕಂಪನಿ ಈಗ ರಷ್ಯಾದ ಯುದ್ಧಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ. ಅಂದ್ರೆ ರಷ್ಯಾದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪ್ರಾಜೆಕ್ಟ್ ಇವರಿಗೆ ಸಿಕ್ಕಿರುತ್ತೆ, ಇವರು ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ಜಪಾನ್ ಏನ್ ಹೇಳ್ತಾ ಇದೆ, ಈ ಕಂಪನಿಯ ಮೇಲೆ ನಾವು ನಿರ್ಬಂಧ ವಿಧಿಸ್ತೀವಿ ಅಂತ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ಈ C2 ಮೈಕ್ರೋ ಸಿಸ್ಟಮ್ಸ್ ಏನಿದೆ ಇದರ ಮೇಲೆ ಫೆಬ್ರವರಿಯಲ್ಲೇ ಯುರೋಪಿಯನ್ ಯೂನಿಯನ್ ನಿರ್ಬಂಧವನ್ನು ವಿಧಿಸಿಬಿಟ್ಟಿದೆ. ಈಗ ಜಪಾನ್ ಅಡಿಷನಲ್ ಆಗಿ ಮತ್ತೆ ನಿರ್ಬಂಧ ವಿಧಿಸ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಅಮೆರಿಕದ ಮಿತ್ರ ಮಂಡಳಿ ಇದೆಯಲ್ಲ, ಅಮೆರಿಕ ಏನು ಹೇಳುತ್ತೋ ಅದೆಲ್ಲದಕ್ಕೂ ಜೈ ಜೈ ಅನ್ನುವಂತಹ ದೇಶಗಳು, ಆ ದೇಶಗಳು ಈ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾವೆ. ಇದರ ಜೊತೆಗೆ ಇದೊಂದೇ ಕಂಪನಿ ಮಾತ್ರ ಅಲ್ಲ, ಚೀನಾ, UAE, ಉಜ್ಬೇಕಿಸ್ತಾನ, ಕಜಕಿಸ್ತಾನ ಈ ದೇಶಗಳ ಕಂಪನಿಗಳ ಮೇಲೂ ಕೂಡ ಜಪಾನ್ ನಿರ್ಬಂಧವನ್ನು ವಿಧಿಸಿದೆ. ಮಿತ್ರರೇ, ಜಪಾನ್ ನಿರ್ಬಂಧ ವಿಧಿಸ್ತಾ ಇರೋದು ಇದೇ ಮೊದಲ. ಯಾಕೆಂದ್ರೆ ಜಪಾನ್ ಮತ್ತು ಭಾರತದ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಈ ಹಿಂದೆ ಯಾವತ್ತಾದರೂ ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತಾ ಕೇಳಿದ್ರೆ 1998ರಲ್ಲಿ ಭಾರತದ ಮೇಲೆ ಆರ್ಥಿಕ ನಿರ್ಬಂಧವನ್ನು ಜಪಾನ್ ವಿಧಿಸಿತ್ತು. ಇದಕ್ಕಿಂತಲೂ ದೊಡ್ಡದಾಗಿರುವಂತಹದ್ದು. ಈಗ ಕೇವಲ ಭಾರತದ ಒಂದು ಕಂಪನಿಯ ಮೇಲೆ ಅವರು ನಿರ್ಬಂಧ ವಿಧಿಸಿದ್ದಾರೆ. ಈ ಹಿಂದೆ ಭಾರತದ ಮೇಲೆ ಅವರು ನಿರ್ಬಂಧವನ್ನು ವಿಧಿಸಿದ್ರು. ಯಾಕೋಸ್ಕರವಾಗಿ? ಭಾರತ ಪೋಖ್ರಾನ್ನಲ್ಲಿ ಅಣು ಟೆಸ್ಟ್ ಅನ್ನು ಮಾಡುತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಸೇರಿದಂತೆ ಅನೇಕ ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಿದ್ವು. ಆಗ ಜಪಾನ್ ಕೂಡ ಭಾರತದ ಮೇಲೆ ನಿರ್ಬಂಧ ಹೇರಿತ್ತು. ಆನಂತರದಲ್ಲಿ ಪರಿಸ್ಥಿತಿ ಬದಲಾಯಿತು. ಭಾರತದ ಅವಶ್ಯಕತೆ ಎಲ್ಲಾ ದೇಶಗಳಿಗೂ ಎದ್ದು ಕಾಣೋದಕ್ಕೆ ಶುರುವಾಯಿತು. ಯಾಕಂದ್ರೆ ಭಾರತ ಇವತ್ತು ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ. ಇಡೀ ಯುರೋಪ್ ಖಂಡದಲ್ಲಿ ನಮ್ಮ ದೇಶದಲ್ಲಿದ್ದಷ್ಟು ಜನಸಂಖ್ಯೆ ಇಲ್ಲ. ಇಂತಹ ಮಾರುಕಟ್ಟೆಯನ್ನು ಬಿಟ್ಟು ಕಳೆಯೋದಕ್ಕೆ ಯಾವ ದೇಶಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಭಾರತದ ಅವಶ್ಯಕತೆ ಬಿತ್ತು
ಎಲ್ಲ ದೇಶಗಳು ಕೂಡ ನಿರ್ಬಂಧವನ್ನು ವಾಪಸ್ ಪಡೆದುಕೊಂಡ್ವು. ಈಗ ಮಿತ್ರರೇ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಅಮೆರಿಕ ಆರಂಭದಲ್ಲಿ ನಿರ್ಬಂಧವನ್ನು ವಿಧಿಸ್ತಾ ಇತ್ತು. ರಷ್ಯಾ ಮೇಲೆ ಇನ್ನಿಲ್ಲದಂತಹ ಸ್ಯಾಂಕ್ಷನ್ ಅನ್ನು ಅಮೆರಿಕ ವಿಧಿಸಿದೆ. ಭಾರತ ಇದಕ್ಕೆಲ್ಲ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಮ್ಮ ದೇಶದ ಜನರಿಗೆ ಏನು ಬೇಕೋ ನಾವು ಅದನ್ನು ತೀರ್ಮಾನ ಕೈಗೊಳ್ತೀವಿ ಅಂತ ಭಾರತ ಹೇಳಿತ್ತು. ಪೆಟ್ರೋಲಿಯಂ ಉತ್ಪನ್ನವನ್ನು ಭಾರತ ಇವತ್ತಿಗೂ ತರಿಸ್ಕೊಳ್ತಾ ಇದೆ, ರಕ್ಷಣಾ ಉತ್ಪನ್ನಗಳನ್ನು ತರಿಸ್ಕೊಳ್ತಾ ಇದೆ, ಇದರಲ್ಲೇನು ವ್ಯತ್ಯಾಸ ಆಗಿಲ್ಲ. ಆದರೆ ಅಮೆರಿಕದ ವಾದ ಏನಾಗಿತ್ತು ಕೇಳಿದ್ರೆ, ನೀವು ನಿಮ್ಮ ಅಗತ್ಯತೆಗಳಿಗೆ ವಸ್ತುಗಳನ್ನು ತರಿಸ್ಕೊಂಡ್ರೆ ತೊಂದರೆ ಇಲ್ಲ, ಬದಲಾಗಿ ನೀವು ಯುದ್ಧಕ್ಕೆ ಸಪೋರ್ಟ್ ಮಾಡುವಂಥ ಯಾವುದೇ ತೀರ್ಮಾನ ಕೈಗೊಳ್ಳುವಂತಿಲ್ಲ. ಅಂದರೆ ರಷ್ಯಾಗೆ ಶಸ್ತ್ರಾಸ್ತ್ರವನ್ನು ಕೊಡೋದಾಗಿರಬಹುದು, ಅವರು ಶಸ್ತ್ರಾಸ್ತ್ರವನ್ನು ತಯಾರು ಮಾಡೋದಕ್ಕೆ ಭಾರತದಿಂದ ರಾ ಮೆಟೀರಿಯಲ್ ಹೋಗೋದಾಗಿರಬಹುದು, ಅಥವಾ ಅವರಿಗೆ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಆಗಿರಬಹುದು, ಇಂಥದ್ದು ಯಾವುದನ್ನು ಮಾಡುವಂತಿಲ್ಲ. ಇದರ ಮೇಲೆ ಕಠಿಣವಾದಂತಹ ನಿರ್ಬಂಧ ಇತ್ತು. ಈ ಹಿಂದೆ ಭಾರತದ ಒಂದು ಕಂಪನಿ ಇರಾನ್ನ ಒಂದು ಶಸ್ತ್ರಾಸ್ತ್ರವನ್ನು ರಷ್ಯಾಗೆ ಸಾಗಾಟ ಮಾಡೋದಕ್ಕೆ ಸಹಕರಿಸಿದೆ ಎನ್ನುವ ಕಾರಣಕ್ಕಾಗಿ ಅಮೆರಿಕ ನಿರ್ಬಂಧ ವಿಧಿಸಿತ್ತು. ಈಗ ಜಪಾನ್ ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದೆ, ಭಾರತದ ಒಂದು ಕಂಪನಿಯ ಮೇಲೆ ನಿರ್ಬಂಧ ವಿಧಿಸಿದೆ. ಮಿತ್ರರೇ, ಈ ನಿರ್ಧಾರ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಕ್ಕೆ ತೊಡಕಾಗುತ್ತಾ, ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದು ಕೇವಲ ಒಂದು ಕಂಪನಿ ಮೇಲೆ ಪರಿಣಾಮ ಬೀರಬಹುದಾದಂಥ ವಿಚಾರ. ಅದನ್ನು ಹೊರತುಪಡಿಸಿ ಭಾರತ ಜಪಾನ್ ರಿಲೇಷನ್ಶಿಪ್ಗಾಗಲಿ, ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಆಗಲಿ ಏನೂ ಆಗೋದಿಲ್ಲ. ಇವತ್ತು ಜಪಾನ್ಗೆ ಭಾರತ ಅತ್ಯಂತ ಮುಖ್ಯವಾದಂಥ ಮಿತ್ರ ದೇಶ. ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ, ಜಪಾನ್ ಮತ್ತು ಚೀನಾದ ಸಂಬಂಧ ಚೆನ್ನಾಗಿಲ್ಲ. ಚೀನಾವನ್ನು ಜಪಾನ್ ನಮಗಿಂತಲೂ ಹೆಚ್ಚು ವಿರೋಧಿಸುತ್ತೆ. ಹೀಗಾಗಿ ಜಪಾನ್ಗೆ ಭಾರತದ ಮಿತ್ರತ್ವ ಬೇಕೇ ಬೇಕು. ಇದೇ ಕಾರಣದಿಂದಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಕ್ವಾಡ್ ಕೂಟವನ್ನು ಮಾಡಿಕೊಂಡಿರುವಂಥದ್ದು. ಜಪಾನ್ ಕೂಡ ಕ್ವಾಡ್ನ ಸದಸ್ಯ ದೇಶ. ಭಾರತ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಈ 4 ದೇಶಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಕ್ವಾಡ್ನ ಮಹತ್ವ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಜಪಾನ್ ಕ್ವಾಡ್ನ ಸದಸ್ಯ ದೇಶ. ಜೊತೆಗೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಪಾನ್ನ ಹೂಡಿಕೆ ಇದೆ. ಜಪಾನ್ಗೆ ಭಾರತ ದೊಡ್ಡ ಮಾರುಕಟ್ಟೆ. ಮುಖ್ಯವಾಗಿ ಜಪಾನ್ನ ಆಟೋಮೊಬೈಲ್ ಸೆಕ್ಟರ್ ಇದೆಯಲ್ಲ, ಇದಕ್ಕೆ ಭಾರತವೇ ಅತಿ ದೊಡ್ಡ ಮಾರುಕಟ್ಟೆ. ಭಾರತದಲ್ಲಿರುವಂತಹ ಬಹುತೇಕ ಕಾರುಗಳಿರಬಹುದು, ವೆಹಿಕಲ್ಗಳಿರಬಹುದು, ಕೃಷಿ ಉಪಕರಣಗಳಿರಬಹುದು, ಇದೆಲ್ಲವೂ ಕೂಡ ಜಪಾನ್ ಮೂಲದ ಕಂಪನಿಯದ್ದು. ಹೀಗಾಗಿ ಜಪಾನ್ ಭಾರತವನ್ನು ಬಿಟ್ಟು ಕಳೆಯುವಂತಹ ಸ್ಥಿತಿಯಲ್ಲಿಲ್ಲ. ಭಾರತದ ಮೇಲೇನೋ ಸ್ಯಾಂಕ್ಷನ್ ವಿಧಿಸ್ತೀವಿ ಎನ್ನುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ. ಬದಲಾಗಿ ಕೇವಲ ಭಾರತದ ಕಂಪನಿಯ ಮೇಲೆ ಕ್ರಮ ಕೈಗೊಂಡಿದೆ. ಇದಕ್ಕೆ ಅನೇಕ ಕಾರಣ ಕೂಡ ಇದೆ. ಭಾರತದ ಮೇಲೆ ಜಪಾನ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇಷ್ಟ ಇಲ್ಲದೇ ಇದ್ರೂ ಕೂಡ, ಜಪಾನ್ ಇದೆಯಲ್ಲ, ಇದು ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ದೇಶ. ಅಮೆರಿಕ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಈಗ ಅಮೆರಿಕ ಜಪಾನ್ ಮೇಲೆ ಒತ್ತಡ ಹಾಕುತ್ತೆ. ಈ ಕಾರಣದಿಂದಾಗಿ ಈ ಕಂಪನಿಗಳ ಮೇಲೆ ಜಪಾನ್ ನಿರ್ಬಂಧವನ್ನು ವಿಧಿಸಿರುವಂತಹದ್ದು. ಇದರ ಜೊತೆಗೆ ಮಿತ್ರರೇ, ರಷ್ಯಾ ಮತ್ತು ಜಪಾನ್ಗೆ ಯಾಕಷ್ಟು ದ್ವೇಷ ಕೇಳಿದ್ರೆ, ಕೊರಿಯಲ್ ಐಲ್ಯಾಂಡ್ ವಿಚಾರವಾಗಿ ಜಪಾನ್ ಮತ್ತು ರಷ್ಯಾದ ನಡುವೆ ಬದ್ಧ ದ್ವೇಷ ಇದೆ. ಇಬ್ಬರ ನಡುವೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನುವಂತಹ ಸನ್ನಿವೇಶ ಇದೆ. ಒಂದು ಕೊರಿಯಲ್ ಐಲ್ಯಾಂಡ್ ಜಪಾನ್ ಮತ್ತು ರಷ್ಯಾದ ನಡುವೆ ಇರುವಂತಹ ದ್ವೀಪ ಸಮೂಹ, ಈ ವಿಚಾರದಲ್ಲಿ ಕಿತ್ತಾಟ ಇರುವಂತಹದ್ದು. ಹೀಗಾಗಿ ಜಪಾನ್ ಯಾವತ್ತೂ ಕೂಡ ರಷ್ಯಾವನ್ನು ಒಪ್ಕೊಳ್ಳೋದೇ ಇಲ್ಲ. ರಷ್ಯಾದ ಮೇಲೆ ಸದಾ ಕಿಡಿಕಾರ್ತಾ ಇರುತ್ತೆ. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ರಷ್ಯಾ ಆದಷ್ಟು ನಜ್ಜುಗುಜ್ಜಾಗಿದೆ. ಯಾಕೆಂದ್ರೆ ಯುದ್ಧ ಆರಂಭಿಸಿದ ಬಳಿಕ ಇಡೀ ವಿಶ್ವ ರಷ್ಯಾದ ಮೇಲೆ ಮುಗಿಬಿದ್ದಿತ್ತು. ಈ ಸಂದರ್ಭದಲ್ಲಿ ರಷ್ಯಾವನ್ನು ಇನ್ನಷ್ಟು ಕುಗ್ಗಿಸೋಣ ಅನ್ನುವಂಥ ವಿಚಾರವೂ ಕೂಡ ಜಪಾನ್ನ ತಲೆಯಲ್ಲಿದೆ. ಹೀಗಾಗಿ ಜಪಾನ್ ಇಂತಹ ತೀರ್ಮಾನಗಳನ್ನು ಆಗಾಗ ಕೈಗೊಳ್ತಾ ಇರುತ್ತೆ. ಇನ್ನು ಯಾವಾಗ ಜಪಾನ್ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ತೋ, ಇದರ ಬಗ್ಗೆ ಭಾರತ ಏನೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಭಾರತದ ವಿದೇಶಾಂಗ ಇಲಾಖೆ ಆಗಲಿ, ಕೇಂದ್ರ ಸರ್ಕಾರವಾಗಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಚೀನಾ ಪ್ರತಿಕ್ರಿಯಿಸಿದೆ. ಜಪಾನ್ನ ಕ್ರಮವನ್ನು ಚೀನಾ ಖಂಡಿಸಿದೆ. ಈ ರೀತಿಯಾದಂತಹ ಬೆಳವಣಿಗೆಗಳು ಒಳ್ಳೆಯದಲ್ಲ ಅಂತ. ಮಿತ್ರರೇ, ಇತ್ತೀಚೆಗೆ G7 ಸಭೆಗಾಗಿ ನರೇಂದ್ರ ಮೋದಿ ಅವರು ಇಟಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಜಪಾನ್ನ ಪ್ರಧಾನಿ ಫುಮಿಯೋ ಕಿಶಿದಾ ಕೂಡ ಅಲ್ಲಿಗೆ ಬಂದಿದ್ರು. ಆಗ ನರೇಂದ್ರ ಮೋದಿ ಮತ್ತು ಫುಮಿಯೋ ಕಿಶಿದಾ ಬಹಳ ಆತ್ಮೀಯವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದೇನನ್ನು ಸೂಚಿಸುತ್ತೆ ಅಂತಂದ್ರೆ, ದೇಶಗಳ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ವೈರತ್ವ ಇಲ್ಲ. ಈಗ ಟೆಕ್ನಿಕಲ್ ರೀಸನ್ ನಿಂದಾಗಿ ಭಾರತದ ಒಂದು ಕಂಪನಿಯ ಮೇಲೆ ಜಪಾನ್ ನಿರ್ಬಂಧ ವಿಧಿಸಿದೆ. ಮಿತ್ರರೇ, 1998ರ ಆಸುಪಾಸಿನಲ್ಲಿ ಭಾರತ ಜಪಾನ್ ಸಂಬಂಧ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ನಾನಾಗಲೇ ಹೇಳಿದೆ, ನ್ಯೂಕ್ಲಿಯರ್ ಟೆಸ್ಟ್ ಆದಂತಹ ಸಂದರ್ಭದಲ್ಲಿ ಜಪಾನ್ ನಮ್ಮ ಮೇಲೆ ನಿರ್ಬಂಧ ವಿಧಿಸಿತ್ತು. ಅದಕ್ಕೂ ಮುಂಚೆಯೂ ಕೂಡ ಜಪಾನ್ ಮತ್ತು ಭಾರತ ಬಹಳ ದೋಸ್ತಿ ದೇಶಗಳು ಅಂತ ಹೇಳುವಾಗಿರಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಲ್ಲ, ಅದಾದ ಬಳಿಕ ಜಪಾನ್ ಮತ್ತು ಭಾರತದ ಸಂಬಂಧ ತುಂಬಾ ಚೆನ್ನಾಗಿದ್ದು. ಅದಕ್ಕೊಂದು ಮುಖ್ಯ ಕಾರಣ ಏನು ಗೊತ್ತಾ? ಈ ಹಿಂದೆ ಜಪಾನ್ನ ಪ್ರಧಾನಿಯಾಗಿದ್ದಂತಹ ಶಿಂಜೋ ಅಬೆ ಏನಿದ್ದಾರೆ, ಇವರು ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಆಪ್ತರು. ಇವರಿಬ್ಬರ ಪರ್ಸನಲ್ ಫ್ರೆಂಡ್ಶಿಪ್ ಕಾರಣದಿಂದಾಗಿ ಭಾರತ ಮತ್ತು ಜಪಾನ್ನ ಸಂಬಂಧ ಬಹಳಷ್ಟು ಸುಧಾರಣೆ ಆಯಿತು. ಇವತ್ತು ಭಾರತ ಮತ್ತು ಜಪಾನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ, ಅನೇಕ ಒಪ್ಪಂದಗಳಾಗಿದ್ದಾವೆ. ಹೀಗಾಗಿ ಭಾರತ ಮತ್ತು ಜಪಾನ್ನ ಸಂಬಂಧ ಬೇರೆ ಹಂತಕ್ಕೆ ಹೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಎರಡೂ ದೇಶಗಳು ನಿರ್ಬಂಧವನ್ನು ವಿಧಿಸಿ ಕೂರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇಷ್ಟೆಲ್ಲ ಮಹತ್ವ ಇರುವಂತಹ ಎರಡು ದೇಶಗಳ ನಡುವೆ ಸ್ಯಾಂಕ್ಷನ್ನ ಬಗ್ಗೆ ಚರ್ಚೆ ಬಂದಿದ್ದರಿಂದಾಗಿ ಇವತ್ತು ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಜಪಾನ್ನ ಕ್ರಮದ ಬಗ್ಗೆ ನಿಮಗೇನು ಅನಿಸುತ್ತೆ? ಭಾರತದ ಒಂದು ಕಂಪನಿಯ ಮೇಲೆ ಜಪಾನ್ ನಿರ್ಬಂಧ ವಿಧಿಸಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.